ಇನ್ನು ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡ್ತಾ ಇರುವಂತ ಶಾಸಕರ ಮೇಲೆ ಸಿಎಂ ಕಣ್ಣಿಟ್ಟಿದ್ದಾರಂತೆ. ದೆಹಲಿಯಲ್ಲಿ ಹೈಕಮಾಂಡ್ ಮುಂದೆ ಪರೇಡ್ ನಡೆಸೋದಕ್ಕೆ ಅಂತ ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಯಾವ್ಯಾವ ಶಾಸಕರು ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡ್ತಿದ್ದಾರೆ ಅವ್ರ ಮೇಲೆ ಸಿದ್ದರಾಮಯ್ಯ ಕಣ್ಣಿಟ್ಟಿದ್ದಾರಂತೆ. ಹೊಸದಾಗಿ ಗೆದ್ದಿರುವ ಸಚಿವ ಸ್ಥಾನ ವಂಚಿತರಿಗೆ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಬೆಂಗಳೂರಿಗೆ ಬಂದು ಭೇಟಿ ಆಗುವಂತೆ ಶಾಸಕರಿಗೆ ಡಿ.ಕೆ. ಶಿವಕುಮಾರ್ ಬುಲಾವ್ ಕೊಟ್ಟಿದ್ದಾರಂತೆ. ಡಿಸಿಎಂ ಅವರನ್ನ ಭೇಟಿ ಆಗ್ತಾ ಇರೋರ ಮಾಹಿತಿಯನ್ನ ಸಿಎಂ ಟೀಮ್ ಮತ್ತೊಂದು ಕಡೆ ಸಂಗ್ರಹ ಮಾಡ್ತಾ ಇದೆ. ಡಿಸಿಎಂ ಸಂದೇಶ, ಭೇಟಿ ಮಾಡಿದ ಕಾರಣ ಏನು ಅದನ್ನ ತಿಳ್ಕೊಳ್ಳಿ ಅಂತ ಸಿದ್ದರಾಮಯ್ಯನವರ ಟೀಮ್ ಮತ್ತೊಂದು ಕಡೆ ಕೆಲಸ ಮಾಡ್ತಾ ಇದೆ. ಡಿ.ಕೆ. ಶಿವಕುಮಾರ್ ಭೇಟಿಯಾಗಿ ವಾಪಸ್ ಆಗುತ್ತಿದ್ದ ಶಾಸಕರಿಗೆ ಸಿಎಂ ಕಚೇರಿಯಿಂದಾನೇ ಫೋನ್ ಹೋಗಿದೆಯಂತೆ. ಯಾತಕ್ಕಾಗಿ ಹೋಗಿದ್ರಿ? ಸಿಎಂ ಬದಲಾವಣೆ ವಿಚಾರಕ್ಕ ಅಥವಾ ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ವಿಚಾರಕ್ಕ? ಶಾಸಕರು ಆಲ್ಮೋಸ್ಟ್ ಭೇಟಿ ಆದಾಗ ಏನಂತಾರೆ, ನಮ್ಮ ಕ್ಷೇತ್ರಕ್ಕೆ ಅನುದಾನ ಬೇಕಾಗಿತ್ತು, ಅದ್ರ ಬಗ್ಗೆ ಒಂದು ಅರ್ಜಿ ಕೊಟ್ಟಿದ್ವಿ, ಕೇಳಕ್ ಹೋಗಿದ್ವಿ ಅಂತ. ಬಟ್ ಇಲ್ಲಿ ಸಿದ್ದರಾಮಯ್ಯನವರ ಸಿಎಂ ಕಚೇರಿಯಿಂದ ಖುದ್ದಾಗಿ ಕರೆ ಹೋಗ್ತಾ ಇದೆಯಂತೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಯಾರು ಭೇಟಿಯಾಗಿ ಹೋಗ್ತಾರೋ ಅವರಿಗೆ ಕಾಲ್ ಮಾಡಿ ಮಾತನಾಡಿದಾರಂತೆ. ಯಾತಕ್ಕಾಗಿ ಹೋಗಿದ್ದು, ಏನ್ ವಿಚಾರ ಅಂತ. ಯಾಕೆಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಒಂದು 30ರಿಂದ 40 ಜನ ಶಾಸಕರನ್ನ ದೆಹಲಿ ಕರ್ಕೊಂಡು ಹೋಗಿ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಅವ್ರು ಟ್ರೈ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಟೀಮ್ ಏನಿದೆ, ಡಿ.ಕೆ. ಶಿವಕುಮಾರ್ ಅವರನ್ನ ಯಾವ್ಯಾವ ಶಾಸಕರು ಭೇಟಿ ಮಾಡಿ ಬರ್ತಾರೆ, ಯಾವ ಕಾರಣಕ್ಕಾಗಿ ಭೇಟಿ ಮಾಡಿ ಬರ್ತಾರೆ, ಅದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸದಲ್ಲಿ ನಿರತರಾಗಿದ್ದಾರಂತೆ. ನೋಡಿ, ಎಷ್ಟೆಲ್ಲ ಒಳಗೊಳಗೇನೆ ತಂತ್ರಗಾರಿಕೆ ನಡೀತಾ ಇದೆ, ಒಳಗೊಳಗೇನೆ ಪ್ಲಾನ್ ಆಗ್ತಾ ಇದೆ ಅಂತ. ಯಾಕೆಂದ್ರೆ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿ ಉಳಿಸ್ಕೊಳ್ಬೇಕು ಅಂತ ಅವರು ಕೂಡ ಹರಸಾಹಸ ಪಡ್ತಿದ್ದಾರೆ. ಅದೇನು ಗುಟ್ಟಾಗಿ ಉಳಿದಿಲ್ಲ. ಕಾರಣ ಅವರು ಬಹಿರಂಗವಾಗಿಯೇ ಹೇಳಿಕೆ ಕೊಡ್ತಾರೆ, ಈ 5 ವರ್ಷದ ಅವಧಿವರೆಗೂ ಕೂಡ ನಾನೇ ಸಿಎಂ ಆಗಿರ್ತೀನಿ ಅಂತ. ಮತ್ತೊಂದು ಕಡೆ ಡಿ.ಕೆ. ಸುರೇಶ್ ಹೇಳಿದ್ರು, ಸಿದ್ದರಾಮಯ್ಯನವರು ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅಂತ. ಅದು ಏನು ಮಾತು ಕೊಟ್ಟಿದ್ರು ಅದಿನ್ನೂ ಗೊತ್ತಿಲ್ಲ. ಯಾಕೆಂದ್ರೆ ಪವರ್ ಶೇರಿಂಗ್ ವಿಚಾರಕ್ಕೆ ಆದಂಥ ಒಪ್ಪಂದ ಏನಿದೆ ಅದು ಎಲ್ಲೂ ಬಹಿರಂಗ ಆಗಿಲ್ಲ. ಬಟ್ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಂತೂ ಸಿಎಂ ಆಗುವಂತ ಕನಸು ಏನಿದೆ ಅದಕ್ಕೆ ಮತ್ತೆ ನೀರೆರಿತಾನೆ ಇದ್ದಾರೆ. ಯಾವತ್ತೂ ಕೂಡ ಆ ಕನಸು ಸಾಯಬಾರ್ದು ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ಮಾಡಬಹುದು, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಅಂತೇಳಿ ಪ್ರಯತ್ನ ಪಟ್ಟರು. ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡಬೇಕು ಅನ್ಕೊಂಡ್ರು, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಬೇಕು ಅನ್ಕೊಂಡ್ರು, ಆಗಲಿಲ್ಲ. ತದನಂತರದಲ್ಲಿ ಅಂಬಿಕಾ ಸೋನಿ ಅವ್ರನ್ನ ಭೇಟಿ ಮಾಡಿ ಬಂದ್ರು, ಅದು ವರ್ಕೌಟ್ ಆದಂತ ಕಾಣಿಸ್ಲಿಲ್ಲ. ತದನಂತರದಲ್ಲಿ ಖರ್ಗೆ ಅವರು ಕೂಡ ಈಗಾಗಲೇ ಬೆಂಗಳೂರಿಗೆ ಬಂದಿದ್ದಾರೆ, ಅಲ್ಲೂ ಮಾತನಾಡಿರ್ಬೋದು. ಬಟ್ ಹೈಕಮಾಂಡ್ ಹೇಳಿರೋ ಪ್ರಕಾರ ಬದಲಾವಣೆ ಸನ್ನಿಹದಲ್ಲಿ ಇಲ್ಲ ಅಥವಾ ಹತ್ತಿರದಲ್ಲಿ ಇಲ್ಲ ಅನ್ಸುತ್ತೆ. ಹಾಗಾಗಿ ಈಗ ಏನು ಮಾಡಬಹುದು ಅಂತ ಬಂದಾಗ ಅವ್ರ ಹತ್ರ ಇರುವಂಥ ಆಪ್ಷನ್, ನನ್ನ ಜೊತೆಗಿರುವಂಥ ಶಾಸಕರು ಎಷ್ಟು ಜನ ಅದನ್ನು ಅವ್ರಿಗೆ ಕಲೆ ಹಾಕ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ. ಶಿವಕುಮಾರ್ ಈಗಾಗಲೇ ಒಂದು ಕಡೆ ಸಿದ್ದರಾಮಯ್ಯನವರು ನಾನೇ 5 ವರ್ಷ ಸಿಎಂ ಅಂತ ಅವ್ರು ಪಟ್ಟು ಹಿಡ್ದಿರೋದು, ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ನಾನು ಕೂಡ ಈ ಅವಧಿಯಲ್ಲೇ ಸಿಎಂ ಆಗಬೇಕು ಅಂತ. ಹೀಗಾಗಿ ಶಾಸಕರನ್ನ ಕರ್ಕೊಂಡು ಹೋಗಿ ಬಲ ಪ್ರದರ್ಶನ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದಾರಾ? ಅದೇ ರೀತಿಯಾಗಿ ಸಿದ್ದರಾಮಯ್ಯನವರ ಟೀಮ್ ಕೂಡ ಡಿ.ಕೆ. ಶಿವಕುಮಾರ್ ಅವ್ರನ್ನ ಭೇಟಿಯಾದಂಥ ಶಾಸಕರಿಗೆ ಫೋನ್ ಮಾಡ್ತಿದ್ದಾರಂತೆ. ಸಿಎಂ ಕಚೇರಿಯಿಂದಾನೇ ಫೋನ್ ಹೋಗ್ತಿದೆಯಂತೆ. ಇದೆಲ್ಲ ಬೆಳವಣಿಗೆಗಳು ಕೂಡ ಮುಂದಿನ ಬದಲಾವಣೆಗೆ ನಾಂದಿ ಹಾಡೋ ರೀತಿ ಇದೆಯಾ, ಹೇಗೆ? ಸೌಖ್ಯ, ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಒಂದು ಕಡೆ AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ವಾಪಸ್ ಆಗಿರೋದ್ರಿಂದ ಅವರನ್ನು ಭೇಟಿ ಮಾಡುವಂಥ ಪ್ರಯತ್ನಗಳು ಎಲ್ಲ ನಾಯಕರು ಮಾಡ್ತಾ ಇದ್ದಾರೆ. ಸಂಪುಟ ಪುನಾರಚನೆ ವಿಚಾರ, ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಅಲ್ಲಿ ಚರ್ಚೆಗಳನ್ನು ಕೂಡ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ನವೆಂಬರ್ 26ರ ಒಳಗೆ ನೀವು ಮುಖ್ಯಮಂತ್ರಿ ಆದರೆ ಮಾತ್ರ ನಿಮಗೆ ಅವಕಾಶ ಆಗತ್ತೆ, ತದನಂತರದಲ್ಲಿ ನಿಮಗೆ ಅಂತಹ ಅವಕಾಶಗಳು ಬರೋದಿಲ್ಲ ಅನ್ನುವಂಥ ಜ್ಯೋತಿಷ್ಯರ ಸಲಹೆಯಂತೆ ನೊಣವಿನಕೆರೆ ಅಜ್ಜಯ್ಯನ ಮಠದ ಶ್ರೀಗಳು ಹೇಳಿದಂತೆ ಅವರು ಅದರ ಒಳಗಡೆಗೆ ನಾನು ಅವಕಾಶವನ್ನು ಪಡ್ಕೊಳ್ಬೇಕು ಅಂತೇಳಿ ಅವರು ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತಮ್ಮ ಶಾಸಕರನ್ನು ಈಗಾಗಲೇ ದೆಹಲಿಗೆ ಕಳಿಸಿ ಅಲ್ಲಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ತರುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ರು. ಇದೀಗ ಮತ್ತೆ ಮಂಗಳವಾರ ಸುಮಾರು 60ರಿಂದ 70 ಶಾಸಕರನ್ನು ಒಟ್ಟುಗೂಡಿಸಿ ಅವರನ್ನು ದೆಹಲಿಗೆ ಕಳಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ಇದರ ನಡುವೆ
ಮುಖ್ಯಮಂತ್ರಿಗಳ ಕಚೇರಿಯಲ್ಲೂ ಕೂಡ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಮುಖ್ಯಮಂತ್ರಿಗಳ ನಿವಾಸದಲ್ಲೂ ಕೂಡ ಶಾಸಕರು ಸಚಿವರು ಭೇಟಿಯನ್ನು ಕೊಡ್ತಾ ಇದ್ದಾರೆ. ಅವರ ಆಪ್ತ ಬಳಗದಲ್ಲಿರುವಂತಹ ಸಚಿವರು ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಸಭೆಗಳನ್ನು ಮಾಡುವ ಮೂಲಕ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ತಂತ್ರಗಾರಿಕೆ ಏನಿದೆ ಅದಕ್ಕೆ ಪ್ರತಿತಂತ್ರಗಳನ್ನು ರೂಪಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಶಾಸಕರನ್ನು ಒಟ್ಟುಗೂಡಿಸಬೇಕು, ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ನಿಮಗೆ ಮುಂದಿನ ದಿನಗಳಲ್ಲಿ ಅನುದಾನ ಇರ್ಬೋದು ಮತ್ತು ಬೇರೆ ಬೇರೆ ವಿಚಾರಗಳಲ್ಲಿ ನಾನು ಸಹಕಾರವನ್ನು ಕೊಡ್ತೇನೆ, ನನಗೆ ಸಹಕಾರವನ್ನು ಕೊಡಬೇಕು ಅಂತೇಳಿ ಶಾಸಕರ ಮನವೊಲಿಸುವಂಥ ಒಂದು ಪ್ರಯತ್ನವನ್ನು 2 ದಿನಗಳಿಂದಲೂ ಕೂಡ ಮಾಡ್ತಾ ಇದ್ದಾರೆ. ಓಕೆ ಶಿವು, ಹಾಗೆ ಹೋಲ್ಡ್ ಅಲ್ಲಿರಿ. ಇನ್ನೊಂದು ಬ್ರೇಕಿಂಗ್ ಇದೆ, ಅದನ್ನು ಕೂಡ ನೋಡ್ಬಿಡೋಣ. ಶಿವು ಒಂದ್ ನಿಮಿಷ ಹಂಗೆ ಹೋಲ್ಡ್ ಅಲ್ಲಿರಿ.